ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಕೈ ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಫೋಟಕ ವಿಚಾರ. ಕಳೆದ 2 ದಿನಗಳಿಂದ ಏನಾಗ್ತಿದೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಅನ್ನೋ ಎಲ್ಲ ಡೆವಲಪ್ಮೆಂಟ್ಸ್ ನೋಡಿದ್ದೀರಾ. ಆದರೆ ಸುನಿಲ್ ಕಣಗೋಲು ಎಂಥ ಶಾಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಇದು ಅಸಲಿ ವಿಚಾರ ನೋಡಿ. AICC ಇಂದಾನೇ ಕಠಿಣವಾದ ಆದೇಶ ಹೊರಬಿದ್ದಿದೆ. ನಾನೇ CM ಘೋಷಣೆ ಮೊಳಗ್ತು, DK ಶಿವಕುಮಾರ್ ಅವರು ಬೇಜಾರು ಮಾಡಿಕೊಂಡು ಬಂದು ಮಾರ್ಮಿಕ ನುಡಿಗಳನ್ನು ಆಡಿದ್ರು. ಇದೆಲ್ಲ ಆಗ್ತಿದೆಯಲ್ಲ, ಆದರೆ ಅಸಲಿಗೆ DK ಶಿವಕುಮಾರ್ ನಾನು ಎಲ್ಲದಕ್ಕೂ ಬದ್ಧನಾಗಿರ್ತೀನಿ, ಯಾವ ಕುರ್ಚಿನೂ ಖಾಲಿ ಇಲ್ಲ ಅನ್ನೋವಷ್ಟು ಸಮಾಧಾನವಾಗಿ ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದಾರೆ. ಅಂದರೆ ಅಸಲಿಗಾಗಿರೋದೇನು ಈಗ ಟಾಪ್ ಸೀಕ್ರೆಟ್ ಒಂದು ಹೊರಗಡೆ ಬರ್ತಿದೆ. ಆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದರೆ AICC ಯಾವ ರೀತಿಯ ಆದೇಶವನ್ನು ಹೊರಡಿಸಿದೆ, ಸುನಿಲ್ ಕಣಗೋಲು ಏನು ಶುರು ಮಾಡಿದ್ದಾರೆ ರಾಜ್ಯದಲ್ಲಿ, ರಾಜ್ಯ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸಿದ್ದರಾಮಯ್ಯನವ್ರಿಗೆ ಮತ್ತು ಅವರ ಟೀಮ್ಗೆ ಶಾಕಿಂಗ್ ವಿಚಾರ ಇದು. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಹಾಗಾದರೆ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ AICC ತೀರ್ಮಾನ ಏನು ಅನ್ನೋದಕ್ಕೆ ಉತ್ತರ ಕೊಡ್ತಾ ಇರುವಂಥ ವಿಚಾರ ಇದು ನೋಡಿ. ಪಂಚ ಗ್ಯಾರಂಟಿಗಳ ಅನುಷ್ಠಾನ ಆಗಿದೆ. ಆ ಅನುಷ್ಠಾನ ಬಹುತೇಕ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ಮಾಡಿದ್ದಾರೆ. ಬಟ್ ತಿಂಗಳಿಗೆ ಕರೆಕ್ಟಾಗಿ ಬರ್ತಿಲ್ಲ ಅಷ್ಟೇ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಹಿಮಾಚಲ ಪ್ರದೇಶ ತೆಲಂಗಾಣಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗ್ತಿದೆ, ನಮ್ಮಲ್ಲಿ ಏನು ಸಮಸ್ಯೆನೇ ಇಲ್ಲ ಅಂತ ಅವರಂತೂ ಹೇಳ್ಕೊಳ್ತಿದ್ದಾರೆ. ಬಟ್ ಜನಕ್ಕೆ ತಲುಪ್ತಿಲ್ಲ ಅದು. ಯಾಕಂದರೆ 3 ತಿಂಗಳು 6 ತಿಂಗಳಿಗೂ ಒಂದು ಸಲ ಬಂದರೆ ಹೆಚ್ಚು ಅನ್ನೋ ಥರ ಆಗಿದೆ. ಅದು ನಿನ್ನೆ ಎಕ್ಸ್ಪೋಸು ಆಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ ತಿಂಗಳಿಗೆ ಒಂದು ಸಲ ಬರ್ತಾ ಇದೆ ಗೃಹಲಕ್ಷ್ಮಿ ಅಂತ. HM ರೇವಣ್ಣ ಅವ್ರು ಹೇಳ್ತಾರೆ 3 ತಿಂಗಳಿಗೆ ಒಂದು ಸಲ ಹಾಕ್ತಿದ್ದೀವಿ ಅಂತ. ಸೊ ಸರ್ಕಾರದವ್ರಿಗೆ ಗೊತ್ತಿಲ್ವಾ ಎಷ್ಟು ತಿಂಗಳಿಗೆ ಹಾಕ್ತಿದ್ದಾರೆ ಅಂತ. ಅಲ್ಲೇ ಗೊಂದಲ ಎಕ್ಸ್ಪೋಸ್ ಆಗಿದೆ. ಇದರ ಮಧ್ಯೆ ನೋಡಿ, ಈಗ ಹೊರಬಿದ್ದಿರುವ ಸರ್ಕಾರದ ಟಾಪ್ ಸೀಕ್ರೆಟ್ ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಮುಖೇನ ನುಡಿದಂತೆ ನಡೆದಿದ್ದೀವಿ ಅಂತ CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಘೋಷಣೆ ಮಾಡ್ಕೊಳ್ತಾ ಇದ್ರು. ಜನಮತ ಬೇರೆ ಇದೆ ಅನ್ನೋದು AICCಗೆ ಈಗ ತಲುಪಿದೆಯಂತೆ ರಿಪೋರ್ಟು. ಇದನ್ನ ಬಹಳಷ್ಟು ಜನಕ್ಕೆ ಊಹಾಪೋಹ, ಎಲ್ಲಿಂದ ಬಂತು ಈ ಸುದ್ದಿ ಅಂತ ಅನಿಸ್ಬಹುದು ನೋಡಿ. ಉನ್ನತ ಮೂಲಗಳ ಮಾಹಿತಿ, ಖಚಿತ ಮಾಹಿತಿ, ಕರ್ನಾಟಕದ ಪ್ರತಿಷ್ಠಿತ ಪತ್ರಿಕೆ ಕೂಡ ಇದ್ರ ಬಗ್ಗೆ ಹಲವಾರು ಸ್ಫೋಟಕಾಂಶಗಳನ್ನು ರಿಪೋರ್ಟ್ ಮಾಡಿದೆ. ಆ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಯ ರಿಪೋರ್ಟನ್ನೇ ಇಟ್ಟು ಮತ್ತು ಇನ್ಸೈಡ್ಸ್ ಏನೇನು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿ. ಸಿದ್ದರಾಮಯ್ಯನವರು ಏನೇ ಹೇಳ್ತಿರ್ಲಿ, ಸರ್ಕಾರ ಏನೇ ಹೇಳ್ಕೊಳ್ತಿರ್ಲಿ, ಜನಮತ ಬೇರೆ ಇದೆ ಅನ್ನೋದು AICCಗೆ ಹೋಗಿದೆ. ಇಷ್ಟು ಗ್ಯಾರಂಟಿ ಹೋಗಿ ಬೀಳ್ತಾ ಇದೆ ಅಕೌಂಟ್ಗೆ ಅನ್ನೋದೇ. ಆದರೆ ಇಮೇಜ್ ಯಾಕೆ ಸಮಸ್ಯೆ ಆಗಿದೆ, ನೆಗೆಟಿವ್ ಇಮೇಜ್ ಇದೆ ಸರ್ಕಾರಕ್ಕೆ ಯಾಕೆ ಅನ್ನೋದು ಈಗ AICCಯನ್ನು ಆಘಾತಕ್ಕೀಡು ಮಾಡಿದೆಯಂತೆ. ಹಾಗಾಗಿ ಜನಾಭಿಪ್ರಾಯವನ್ನು ಅಚ್ಚುಕಟ್ಟಾಗಿ ಸಂಗ್ರಹ ಮಾಡಿ ಅದನ್ನು ಸರಿ ಮಾಡಿಕೊಳ್ಬೇಕು. ಏನು ಮಾಡ್ಬೋದು, ಸರಿ ಮಾಡೋದಕ್ಕೆ ಏನು ಬದಲಾವಣೆಗಳನ್ನು ತರಬಹುದು ಅನ್ನೋದ್ರ ಬಗ್ಗೆ ಆಂತರಿಕ ಸಮೀಕ್ಷೆಗೆ ಈಗ AICCಯ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಬಂದಿದೆ. ಆಡಳಿತ ಪಕ್ಷ ಈಗ ಸಮೀಕ್ಷೆ ಮಾಡ್ತಿದ್ದು AICC ಸೂಚನೆಯ ಮೇರೆಗೆ ಮುಖ್ಯಮಂತ್ರಿಗಳ ಮುಖ್ಯ ಸಲಹೆಗಾರ ಅಂತ ನೇಮಕಾಗಿದ್ದಾರಲ್ಲ, 23ರ ಚುನಾವಣೆಯಲ್ಲಿ ಮಾಸ್ಟರ್ ಮೈಂಡ್, ಕರ್ನಾಟಕದ ಗೆಲುವಿಗೆ ಸೂತ್ರಧಾರ ಅಂತಲೇ ಕರೆಸ್ಕೊಂಡ ಸುನಿಲ್ ಕಣಗೋಲು ಅವರ ಸಾರಥ್ಯದಲ್ಲಿ ಸದ್ದಿಲ್ಲದೆ ಆಲ್ರೆಡಿ ನಡೀತಿದೆ, ಮುಂದೆ ನಡೆಯತ್ತೆ ಅಲ್ಲ, ಆಲ್ರೆಡಿ ಸದ್ದಿಲ್ಲದೆ ಕರ್ನಾಟಕದಲ್ಲಿ ರಾಜ್ಯದಾದ್ಯಂತ ಸಮೀಕ್ಷೆಯನ್ನು ಶುರು ಮಾಡಲಾಗಿದೆ. ಅಂದರೆ ಜನರನ್ನೇ ಕೇಳೋದು, ನಿಮಗೆ ಈ ಸರ್ಕಾರದ ಮೇಲೆ ಯಾಕೆ ಬೇಸರ, ಹಾಗಾದರೆ ನಿಮಗೆ ಗ್ಯಾರಂಟಿ ಸರಿಯಾಗಿ ಸಿಗ್ತಿಲ್ಲ ಅನ್ನೋದು ಬೇಸರವ, ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಕೊಡ್ತಿಲ್ಲ ಅನ್ನೋದು ಬೇಸರವ, ನಾಯಕತ್ವದ ವಿಚಾರವ, ಯಾರ ಬಗ್ಗೆ ಏನಿದೆ ಅಭಿಪ್ರಾಯ ಎಲ್ಲವನ್ನೂ ಕೂಡ ಈ ರಾಜ್ಯವ್ಯಾಪಿ ನಡೆಯಲಿರೋ ಸಮೀಕ್ಷೆ ಮೂಲಕ ಸುನಿಲ್ ಕಣಗೋಲು ಅವರು ಕಲೆ ಹಾಕ್ತಿದ್ದಾರೆ. ಮನೆ ಮನೆಗೂ ಹೋಗಿ ಹೆಕ್ಕುವ ಕೆಲಸ ಸದ್ದಿಲ್ಲದೆ ಬೇರೆ ಸ್ವರೂಪದಲ್ಲಿ ಆಗ್ತಾ ಇದೆ. ಏನು ಜನಗಣತಿ ಥರ ಹೋಗಿ ಕೇಳ್ಕೊಂಡು ಬರೆಯೋದಕ್ಕಾಗಲ್ಲ. ಅದರದ್ದೇ ಆದ ರೀತಿಯಲ್ಲಿ ಸಮೀಕ್ಷೆಯನ್ನು ರಾಜ್ಯವ್ಯಾಪಿ ಸುನಿಲ್ ಕಣಗೋಲು ಅವರು ರಾಜ್ಯದಲ್ಲಿ ಮಾಡ್ತಿದ್ದಾರೆ. ಹಾಗಾದರೆ ಯಾಕೆ ಈ ಆಘಾತ ಶುರುವಾಯಿತು, ಇದ್ದಕ್ಕಿದ್ದಂಗೆ ಯಾಕೆ AICCಗೆ ಹಾಗೆ ಅನ್ನಿಸ್ತು? ಇದು ಅನಿಸಿದ್ದಲ್ಲ, ಬದಲಾಗಿ ಖಾಸಗಿ ಸಂಸ್ಥೆಯೊಂದರ ರಿಪೋರ್ಟ್, ಹೈದರಾಬಾದ್ ಮೂಲದ ಖಾಸಗಿ ಸಂಸ್ಥೆಯಿಂದ ಒಂದು ಸರ್ವೆ ಆಗಿದೆ. 2 ವರ್ಷ ತುಂಬತಲ್ಲ ಇತ್ತೀಚೆಗಷ್ಟೇ ಸರ್ಕಾರಕ್ಕೆ. ಆಗ ಒಂದು ಹೈದರಾಬಾದ್ ಮೂಲದ ಸಂಸ್ಥೆಯಿಂದ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಅದನ್ನು ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಹೈದರಾಬಾದ್ ಮೂಲದ ಸಮೀಕ್ಷೆಯ ಶಾಕಿಂಗ್ ರಿಪೋರ್ಟ್ ಒಂದು ಔಟ್ ಆಗಿದೆ ಅಂತ.
ಆ ಹೈದರಾಬಾದ್ ಮೂಲದ ಡಿಟೇಲ್ಡ್ ಸಮೀಕ್ಷೆಯಲ್ಲಿ ಈಗ ಎಲೆಕ್ಷನ್ ನಡೆದ್ರೆ ಈ ಕ್ಷಣಕ್ಕೆ 2025ರಲ್ಲಿ ಚುನಾವಣೆ ನಡೀತಪ್ಪ, ಕಾಂಗ್ರೆಸ್ ನೆಲಕಚ್ಚಲಿದೆ, ಆಡಳಿತ ಪಕ್ಷ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ಳಲಿದೆ ಅನ್ನೋ ರೀತಿಯಲ್ಲಿ ಹೈದರಾಬಾದ್ ಮೂಲದ ಸಮೀಕ್ಷೆ ರಿಪೋರ್ಟನ್ನು ಕೊಟ್ಟಿತ್ತು. ನೀವು ಬೇಕಿದ್ರೆ ಆ ರಿಪೋರ್ಟ್ ಸರ್ಚ್ ಮಾಡಿ ನೋಡಬಹುದು. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಆಗಿದ್ದಾಗ ಹೊರಬಿದ್ದಿದ್ದ ಸರ್ವೆ. ಮತ್ತು ಅದರಲ್ಲಿ ಇನ್ನೂ ಒಂದು ಆಘಾತಕಾರಿ ರಿಪೋರ್ಟ್ ಕಾಂಗ್ರೆಸ್ಗೆ ಏನಪ್ಪ ಅಂತ ಕೇಳಿದ್ರೆ, BJP ಅಧಿಕಾರಕ್ಕೆ ಬರುತ್ತೆ ಅಂತ. BJP ಕರ್ನಾಟಕದಲ್ಲಿ ಯಾವತ್ತೂ ಇದುವರೆಗೆ ಯಡಿಯೂರಪ್ಪನವ್ರ ನಾಯಕತ್ವ ಇದ್ದಾಗಲೂ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡೋಕ್ಕಾಗಲಿಲ್ಲ. ಆದರೆ ಈ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗಿರೋ ಪರಿಸ್ಥಿತಿ ಹೆಂಗಿದೆ ಅಂದರೆ, ಸಿಡಿದೆದ್ದು ಜನ BJPಯನ್ನು ಆಯ್ಕೆ ಮಾಡ್ತಾರೆ ಅನ್ನೋ ರೀತಿ ಜನಮತ ಸಮೀಕ್ಷೆ ಬಂದುಬಿಟ್ಟಿತ್ತು. ಉತ್ತಮ CM ಯಾರೆಂಬ ಜನಮತ ಸಮೀಕ್ಷೆಗೆ 29%, ಶೇಕಡ 29% CM ಸಿದ್ದರಾಮಯ್ಯ ಅವ್ರ ಪರವಾಗಿತ್ತು. ಇಷ್ಟೆಲ್ಲ ರಿಪೋರ್ಟನ್ನು, ಅಂಕಿಅಂಶಗಳನ್ನು ಅದು ಕೊಟ್ಟಿತ್ತು ಹೈದರಾಬಾದ್ ಮೂಲದ ಸರ್ವೆ. ಈ ಸಮೀಕ್ಷೆ ಬಗ್ಗೆ ತಲೆ ಕೆಡಿಸ್ಕೊಂಡಿತ್ತು AICC. ಇದೇನು ಹಿಂಗೆ ಅಂದರೆ, ಯಾವ್ಯಾವುದೋ ಸಮೀಕ್ಷೆ ಬಂದುಬಿಟ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಯಾರು ಮಾಡಿಸಿದ ಸಮೀಕ್ಷೆ ಕಾಂಗ್ರೆಸ್ ಕಡೆಯಿಂದ ಆಗಿತ್ತಾ ಅಥವಾ ಇನ್ನು ಸರ್ಕಾರದ ಕಡೆಯಿಂದ ಆಗಿತ್ತಾ, ಯಾರ ಕಡೆಯಿಂದ ಆಗಿತ್ತು ಅನ್ನೋದು ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಟ್ರಸ್ಟ್ ಮಾಡುವಂಥ ಸರ್ವೆ ಅಂತ ಆಯಿತು. ಒಬ್ಬೊಬ್ಬರು ಸರ್ವೆ ಒಂದೊಂದು ಥರ ಬರುತ್ತೆ. ಒಂದು ಪಕ್ಷದ ಪರವಾಗಿರೋ ಏಜೆನ್ಸಿ ಮಾಡಿದ್ರೆ ಒಂಥರ, ಆ ಥರ ಎಲ್ಲ ಆಗೋದಿರುತ್ತೆ ಸಮೀಕ್ಷೆಗಳು. ಬಟ್ ಕಾಂಗ್ರೆಸ್ ಈ ಸಮೀಕ್ಷೆಯಿಂದ ತಲೆ ಕೆಡಿಸ್ಕೊಂಡಿದೆ. ಆಗ ಆ ಸತ್ಯಾಂಶ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ, ವಾಸ್ತವತೆ ಮತ್ತು ಸತ್ಯಾಂಶ ಏನು ಅಂತ ಇನ್ನೂ ಡೀಟೇಲ್ ಆಗಿ ನಮ್ಗೆ ಗ್ರೌಂಡ್ ರಿಪೋರ್ಟ್ ಬೇಕು ಅಂತ ಈಗ ಸುನಿಲ್ ಕಣಗೋಲು ಅವ್ರಿಗೆ ಟಾಸ್ಕನ್ನು ಕೊಟ್ಟಿದ್ದು ರಾಜ್ಯವ್ಯಾಪಿ ಸರ್ವೆ ಶುರು ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಶಾಕಿಂಗ್ ರಿಪೋರ್ಟ್ AICCಗೆ ಸಿಕ್ಕಿದೆ ಅನ್ನೋದು ಖಚಿತವಾಯಿತು ಈ ಮಾಹಿತಿ ಮೇರೆಗೆ. ನೋಡಿ, ಈ ಸಮೀಕ್ಷೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೀವಿ. ಕಾಂಗ್ರೆಸ್ನ ಪಕ್ಷದ ನಿಷ್ಠಾವಂತ ಮುಖಂಡರು, ಕಾರ್ಯಕರ್ತರ ಪಡೆಯ ಸಹಕಾರದೊಂದಿಗೆ ಜನಮತ ಸಂಗ್ರಹ ಆಗ್ತಿದೆ. ಪ್ರಮುಖ ಮುಂಚೂಣಿಯಲ್ಲಿರೋ ಖಾಸಗಿ ಸಮೀಕ್ಷಾ ಸಂಸ್ಥೆಯೊಂದರ ಬೆಂಬಲವನ್ನು ಪಡ್ಕೊಳ್ಳಲಾಗಿದೆ. ಅಂದರೆ ಸುನಿಲ್ ಕಣಗೋಲು ಆ್ಯಂಡ್ ಟೀಮು, ಕರ್ನಾಟಕದಲ್ಲೊಂದು ಖಾಸಗಿ ಸಂಸ್ಥೆ, ಜೊತೆಗೆ ಪಕ್ಷದ ನಿಷ್ಠಾವಂತ ಯುವ ಕಾರ್ಯಕರ್ತರು, ಇಷ್ಟು ಜನ ಸೇರಿಕೊಂಡು ಈ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿಗಳು ಯಶಸ್ವಿಯಾಗಿ ಅನುಷ್ಠಾನ ಆಗೋ ಬಗ್ಗೆ, ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ, ಫಲಾನುಭವಿಗಳಿಂದ ಪ್ರಶಂಸೆ ಬರ್ತಾ ಇದ್ರು, ಸರ್ಕಾರದ ವರ್ಚಸ್ ಯಾಕೆ ಕುಗ್ಗಿದೆ ಅಥವಾ ಫಲಾನುಭವಿಗಳ ಅಭಿಪ್ರಾಯ ಹೆಂಗಿದೆ ಅನ್ನೋದ್ರ ಬಗ್ಗೆ ಇದೆಲ್ಲವನ್ನೂ ಕೂಡ ಕಲೆ ಹಾಕಲಾಗ್ತಿದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನಾಭಿಪ್ರಾಯ ಸಂಗ್ರಹ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ರಾಜ್ಯದಾದ್ಯಂತ ಪ್ರತಿ ಗ್ರಾಮ ಪಂಚಾಯತ್ ಹಂತದಿಂದ ನಿರ್ದಿಷ್ಟ ಸಂಖ್ಯೆಯ ಮತದಾರರನ್ನು ಖುದ್ದು ಭೇಟಿಯಾಗಿ ಒಂದು ಊರಲ್ಲಿ, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಷ್ಟು ಜನ ಅಂತ ನಿಗದಿ ಮಾಡಿದ್ದಾರೆ. ಖುದ್ದು ಭೇಟಿಯಾಗಿ ಸಮೀಕ್ಷೆ ನಡೆಸೋದಕ್ಕೆ ಪಕ್ಷದ ಹೈಕಮಾಂಡ್ ಹೇಳಿದೆ. ಸುಮ್ಮನೆ ಆನ್ಲೈನ್ ಸಮೀಕ್ಷೆ ಎಲ್ಲೆಲ್ಲಿ ಅವರು ಓಟ್ ಹಾಕ್ಬಿಡ್ತಾರೆ ಹಂಗಲ್ಲ, ಖುದ್ದು ಒಂದೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಅಭಿಪ್ರಾಯ ಸಂಗ್ರಹ ಆಗಬೇಕು, ಅಷ್ಟು ಡೇಟಾ ಸ್ಯಾಂಪಲ್ ಸೈಜ್ ಕಲೆಕ್ಟ್ ಆಗಬೇಕು, ಹಾಗೆ ಇನ್ಸ್ಟ್ರಕ್ಷನ್ ಇರೋದು. ಜನರ ಮನದಾಳದಲ್ಲಿ ಸರ್ಕಾರ ಮತ್ತು ಪಕ್ಷ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅಂಶ ಇದೆ, ಹಾಗಾದರೆ ಸಿದ್ದರಾಮಯ್ಯನವರು ಇದನ್ನು ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದೇ ಆದರೆ, ಈಗ ಸಿದ್ದರಾಮಯ್ಯನವರೇ ಬೇಕು ಅನ್ನೋ ಪರಿಸ್ಥಿತಿ ಯಾವಾಗ ಬರುತ್ತೆ? ಅವರು ಎಕನಾಮಿಕಲಿ ಎಲ್ಲ ಬ್ಯಾಲೆನ್ಸ್ ಮಾಡುವಲ್ಲಿ, ಹ್ಯಾಂಡಲ್ ಮಾಡುವಲ್ಲಿ ಎಕ್ಸ್ಪರ್ಟ್ ಅಪ್ಪ ಅನ್ನೋದೊಂದು ಒಪಿನಿಯನ್ ಇದೆ ಹೈಕಮಾಂಡ್ಗೆ. ದಾಖಲೆ ಬಜೆಟನ್ನು ಮಂಡಿಸಿದವರು. ಈ ಗ್ಯಾರಂಟಿ ಸವಾಲು ಎದುರಿಸೋದಕ್ಕೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಬೇರೆ ಯಾರಾದರೂ ಬಂದರೆ ಕಷ್ಟ ಆಗತ್ತೆ ಅನ್ನೋ ಪರಿಸ್ಥಿತಿ ಇದ್ದರೆ ಅವ್ರಿಗದು ಅನುಕೂಲ ಅಲ್ವಾ, CM ಚೇಂಜ್ಗೆ ಅದು ಯೋಚನೆನೇ ಮಾಡಲ್ಲ. ಬಟ್ ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಇದು ಅನುಷ್ಠಾನ ಅಥವಾ ಜನರನ್ನು ರೀಚ್ ಆಗೋದು ಅಷ್ಟು ಯಶಸ್ವಿಯಾಗಿ ಆಗಿಲ್ಲ ಅನ್ನೋದು ಕೂಡ ಖಚಿತವಾಗಿಬಿಟ್ರೆ, ಈಗ ಹೈದರಾಬಾದ್ ಮೂಲದ ಸಮೀಕ್ಷೆ ಪ್ರಕಾರ ಅದು ಗ್ಯಾರಂಟಿಗಳಿಗೆ ಏನು ಅಂಥ ರೆಸ್ಪಾನ್ಸ್ ಇಲ್ಲ ಅಂತಾಯಿತು. ಮತ್ತು ಈಗ ಸಿದ್ದರಾಮಯ್ಯನವ್ರ ನಾಯಕತ್ವ ಇರೋವಾಗಲೇ ಕಾಂಗ್ರೆಸ್ ನೆಲಕಚ್ಚತ್ತೆ, BJP ಬರುತ್ತೆ ಅಂತ ರಿಪೋರ್ಟ್ ಬಂದಿರೋದ್ರಿಂದ ಟೆನ್ಷನ್ ಆಗಿರೋದು ಹೈಕಮಾಂಡ್. ಈಗ ಕಾಂಗ್ರೆಸ್ ಕಣಗೋಲು ಅವರ ಸರ್ವೆಯಲ್ಲೂ ಕೂಡ ಅದೇನಾದರೂ ರಿಫ್ಲೆಕ್ಟ್ ಆದರೆ 100% ಅದೇ ರಿಪೋರ್ಟ್ ಬರದೇ ಇದ್ರೂ ಒಂದು ಹಂತಕ್ಕೆ ಅಂತಹ ಅಭಿಪ್ರಾಯ ಬಂದರೆ ಅದು ಸಿದ್ದರಾಮಯ್ಯನವ್ರಿಗೆ ಸಿಡಿಲಾಘಾತವಾಗಿರುತ್ತೆ. ಯಾಕಂದರೆ ಮೊದಲೇ ಪಕ್ಷದ ಒಳಗಡೆ CM ಚೇಂಜ್ ಕೂಗೆದ್ದಿದೆ. ಎಷ್ಟರ ಮಟ್ಟಿಗೆ ಅಂದರೆ, ನಿನ್ನೆ ಒಂದು ಕಾರ್ಯಕ್ರಮ, ಲಾಯರ್ಸ್ ಏನೋ ಒಂದು ಕಾರ್ಯಕ್ರಮ ಇತ್ತು, DK ಶಿವಕುಮಾರ್ ಅವರು ಕೂತ್ಕೊಳ್ತಾ ಇರಲಿಲ್ಲ ಲಾಯರ್ಸು. ಯಾಕ್ರಯ್ಯ ಕುರ್ಚಿ ಸಿಕ್ಕಿದ್ರು ಕೂರ್ತಾ ಇಲ್ಲ, ಕುರ್ಚಿ ಸಿಗೋದೇ ಕಷ್ಟ, ಕುರ್ಚಿ ಸಿಕ್ಕಾಗ ತಡ ಮಾಡದೆ ಕೂತು ಬಿಡಬೇಕು ಅನ್ನೋ ಮಾತಾಡ್ತಾರೆ. ಸೊ ಅವರ ಪ್ರಯತ್ನ ಅಂತೂ ನಿಂತಿಲ್ಲ, ಅವ್ರ ಬಾಯಿ ಮಾತಿಗೆ ಖಾಲಿ ಇಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಏನೇ ಹೇಳ್ಬೋದು, ಅವ್ರ ಬಾಯಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಬರ್ತಾನೆ ಇರುತ್ತಾ ಮಾತು. ಅದಕ್ಕಿಂತ ಇಂಪಾರ್ಟೆಂಟ್ ನಿನ್ನೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನದು? 28ಕ್ಕೂ ನನ್ನದೇ ನಾಯಕತ್ವ ಅಂತ ಮೊನ್ನೆ ಡೆಲ್ಲಿಲಿ ಹೇಳ್ಬಿಟ್ರಲ್ಲ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ.
ಅವ್ರು ಸಿ ಎಂ ಆಗಿದ್ದಾರೆ ಹೇಳ್ಕೊಳ್ತಾರೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಎಲ್ಲವೂ ಹೈಕಮಾಂಡ್ನಿಂದ ತೀರ್ಮಾನಿಸಲ್ಪಡುತ್ತೆ. ನಾನು ಪಕ್ಷದ ಅಧ್ಯಕ್ಷ ಆಗಿ ಪಕ್ಷಕ್ಕೆ ಬಲ ತುಂಬೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನನಗೆ ಪಕ್ಷ ಇದ್ದರೆ ನಾನು ಅನ್ನೋದು ಗೊತ್ತು, ಪಕ್ಷನೇ ಇಂಪಾರ್ಟೆಂಟ್ ಅನ್ನುವ ಮೂಲಕ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥ ಬಿಗ್ ಮೆಸೇಜನ್ನು ಸಿದ್ದರಾಮಯ್ಯನವರ ಗುಡುಗಿನ ಬೆನ್ನಲ್ಲೇ, ಡೆಲ್ಲಿ ಘೋಷಣೆ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳಿದ್ರು ಮೊನ್ನೆ. ಏನು, ಕೆಲವರು ಮಾತಾಡ್ತಿದ್ದಾರೆ, ನಾನು ಮಾತಾಡಲ್ಲ, ಮಾತಾಡೋರು ಪ್ರಶ್ನೆನೂ ಅವರೇ ಕೇಳ್ಕೊಂಡು ಉತ್ತರನೂ ಅವರೇ ಹೇಳ್ತಿದ್ದಾರೆ, ಸೊ ನಾನು ಪದೇ ಪದೇ ಉತ್ತರಿಸ್ತಿರೋಕ್ಕಾಗಲ್ಲ ಅನ್ನುವ ಮೂಲಕ ಖಡಕ್ ರಿಯಾಕ್ಷನ್ ಕೊಟ್ಟರು. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಸಂದೇಶ ಔಟ್ ಆಗಿದೆ. ಅಕ್ಟೋಬರ್ ನವೆಂಬರ್ ಅಂದರೆ ಬಿಹಾರ ಎಲೆಕ್ಷನ್ ಮುಗಿಬೇಕು. OBC ಸಮುದಾಯ ಅಲ್ಲಿ ತುಂಬ ಇಂಪಾರ್ಟೆಂಟು, ನಿರ್ಣಾಯಕ ಸಮುದಾಯ, ಅವರೇ ನಿರ್ಧರಿಸ್ತಾರೆ ರಿಸಲ್ಟನ್ನು. ಇಲ್ಲಿ ಹಿಂದುಳಿದ ವರ್ಗದ ನಾಯಕರಾಗಿರೋ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರೆ ಮೆಸೇಜು ತಪ್ಪಾಗತ್ತೆ. ಹಾಗಾಗಿ ಪೋಲಿಂಗ್ ಮುಗಿಯೋ ತನಕ ಯಾವ ತೀರ್ಮಾನ, ಯಾವ ಬದಲಾವಣೆ ಇಲ್ಲ, ಯಥಾಸ್ಥಿತಿ ಮುಂದುವರಿಯುತ್ತೆ. ಸೊ ಇನ್ನು 3 ತಿಂಗಳು 4 ತಿಂಗಳು ಬಿಹಾರ ಎಲೆಕ್ಷನ್ ಮುಗಿಯೋ ತನಕ ಅಂದರೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಅಕ್ಟೋಬರ್ ನವೆಂಬರ್ ಡೆಡ್ಲೈನು, 2.5 ವರ್ಷದ ಅವಧಿನೂ ಮುಗಿದಿರುತ್ತೆ. ಸೊ ಎಲ್ಲ ಒಂದಕ್ಕೊಂದು ಸರಿ ಹೋಯ್ತಲ್ಲ ಅನ್ನೋದೇ ಹೈಕಮಾಂಡ್ ಆಲೋಚನೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಿರೋದು. ಆ ಆತಂಕ ಇರೋದ್ರಿಂದನೇ CM ಆಗಿರೋರೇ ನಾನೇ CM ಅಂತ ಯಾಕೆ ಘೋಷಣೆ ಮಾಡ್ಕೊಳ್ತಾರೆ? CM ಆಗಿಲ್ದಿರೋರು ಆ ಮಾತು ಹೇಳಿದ್ರೆ ನಾನು CM ಆಗ್ತೀನಿ ಅಂದರೆ ಅರ್ಥ ಇದೆ. ಬಟ್ CM ಆಗಿರೋರು ನಾನೇ CM ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂದರೆ ಸಂಕಷ್ಟ ಎದುರಾಗಿದೆ ಅಂತ ಅರ್ಥ ಅಲ್ವಾ ಅಂತಲೇ ಈಗ JDS BJP ಅವರು ಪ್ರಶ್ನೆ ಮಾಡ್ತಿರೋದು. ಇದಕ್ಕೆ ಪೂರಕವಾಗಿ ಬಿಹಾರ ಎಲೆಕ್ಷನ್ ಇದಕ್ಕೆ ಕಾರಣ, ಈಗ ಫುಲ್ ಸ್ಟಾಪ್ ಬೀಳೋದಕ್ಕೆ ಅನ್ನೋದು ಕೂಡ ಡೆಲ್ಲಿ ಮೂಲಗಳಿಂದ ಗೊತ್ತಾಗ್ತಿರೋದು. ಇದರ ನಡುವೆ ನೋಡಿ ಟಾಪ್ ಸೀಕ್ರೆಟ್ ಈಗ ಔಟ್ ಆಗಿದೆ. ಅಸಲಿಗೆ ಕರ್ನಾಟಕ ಕಾಂಗ್ರೆಸ್ನ ಜನಪ್ರಿಯತೆ ಕುಸಿದಿದೆ ಅಂತ ಹೈದರಾಬಾದ್ ರಿಪೋರ್ಟ್ ನೋಡಿ ಕಾಂಗ್ರೆಸ್ ಹೈಕಮಾಂಡು ಶೇಕ್ ಆಗಿದೆ. ಗ್ರೌಂಡ್ ರಿಪೋರ್ಟನ್ನು ಆಗೆದು ತೆಗೆಸ್ತಾ ಇದೆ. ಊರಲ್ಲೂ ಹೋಗಿ ರಿಪೋರ್ಟ್ ತನ್ನಿ ಅಂತ ಸುನಿಲ್ ಕಣಗೋಲು ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಈ ರಿಪೋರ್ಟ್ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡಬಹುದು. ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು ವ್ಯಯಿಸ್ತಾ ಇದ್ದೀವಿ, ಅಭಿವೃದ್ಧಿಗೆ ದುಡ್ಡಿಲ್ಲ ಗ್ಯಾರಂಟಿಯಿಂದಾಗಿ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ ಎಲ್ಲ ಮಿನಿಸ್ಟ್ರುಗಳು. ಜಿ ಪರಮೇಶ್ವರ್ ಅವ್ರು ಹೇಳಿಲ್ವಾ? ಸಿದ್ದರಾಮಯ್ಯನವ್ರ ಹತ್ರ ನಯ ಪೈಸೆ ಇಲ್ಲ. ಶಾಸಕರುಗಳು ಹೇಳಿಲ್ವಾ? BR ಪಾಟೀಲ್ರು ಏನು ಹೇಳಿದ್ರು, ಬೇರೆಯವ್ರು ಏನು ಹೇಳಿದ್ರು? ಭ್ರಷ್ಟಾಚಾರ ಮತ್ತು ದುಡ್ಡಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ರಸ್ತೆ ಮಾಡಬೇಕಾ? ಅನ್ನಭಾಗ್ಯ ಕೊಡೋಕ್ಕಾಗಲ್ಲ. ಅನ್ನಭಾಗ್ಯ ಕೊಡಬೇಕಾ? ರಸ್ತೆ ಮಾಡೋಕ್ಕಾಗಲ್ಲ. ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರರು. ಸೊ ಇವರೆಲ್ಲರೂ ಒಪ್ಪಿಕೊಂಡಿರುವ ಸತ್ಯ ಏನಂದರೆ, ಒಂದು ಮಾಡಿದ್ರೆ ಇನ್ನೊಂದು ಕೊಡೋಕ್ಕಾಗಲ್ಲ ಅನ್ನೋದು ಸತ್ಯ ಹೇಳ್ತಿದ್ದೀವಿ ಅಂತ. ಅಭಿವೃದ್ಧಿ ಮಾಡೋಕ್ಕೆ ದುಡ್ಡಿಲ್ಲ, ನಾವು ಮುಖ ತೋರ್ಸೋಕ್ಕಾಗ್ತಿಲ್ಲ, ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ತನಕ ರಾಜು ಕಾಗೆ, ಅಲ್ಲಿ ಗೋಪಾಲ್ ಕೃಷ್ಣ ಎಲ್ಲ ಗುಡುಗಿದ್ದಾಗಿದೆ. ಹಾಗಾಗಿ ಸರ್ಕಾರ ಬಹಳ ಸಂಕಷ್ಟದಲ್ಲಿದೆ ಅನ್ನೋದು ಪದೇ ಪದೇ ಗೊತ್ತಾಗ್ತಿದೆ. ತೆಲಂಗಾಣ CM ಅದನ್ನು ಬಾಯ್ಬಿಟ್ಟು ಹೇಳಿದ್ರು ರೇವಂತ್ ರೆಡ್ಡಿ ಅವರು. ಸಿದ್ದರಾಮಯ್ಯನವರು ಇನ್ನೂ ಅನುಭವಿ ಆಗಿರೋದ್ರಿಂದ ಅವ್ರು ಬಾಯ್ಬಿಟ್ಟು ಹೇಳ್ತಿಲ್ಲ, ತೋರಿಸ್ಕೊಳ್ತಿಲ್ಲ. ಆದರೆ ಜನಕ್ಕದ್ರ ಅನುಭವ ಅಂತೂ ಆಗ್ತಿದೆ. ಅದರ ಎಫೆಕ್ಟ್ ಅಂತೂ ಜನಕ್ಕೆ ತುಂಬ ಚೆನ್ನಾಗಿ ತಟ್ಟಿದೆ. ಅಭಿವೃದ್ಧಿ ಮತ್ತೊಂದು ಏನಾಗಿದೆ ರಾಜ್ಯದಲ್ಲಿ ಗ್ಯಾರಂಟಿ ಎಫೆಕ್ಟಿಂದ ಅನ್ನೋದು. ಇದರ ನಡುವೆ ಈಗ ಹೈಕಮಾಂಡ್ಗೂ ಈ ರಿಪೋರ್ಟ್ ತಲುಪಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯ ನಡುವೆಯೂ ನೆಲಕಚ್ಚಲಿದೆ ಅನ್ನೋದೇ. ಆದರೆ ಇದಕ್ಕೆ ಪರಿಹಾರ ಹುಡುಕಲೇಬೇಕು ಅಂತ ಅಖಾಡಕ್ಕೆ ಧುಮುಕಿದ್ದಾರೆ ಸುನಿಲ್ ಕಣಗೋಲು ಅವರು. ಇದು ಅಸಲಿಗೆ ಸಿದ್ದರಾಮಯ್ಯನವ್ರಿಗೆ ಆಘಾತಕಾರಿ. ಸೊ ಅವ್ರು ಅಂದುಕೊಂಡಂಗೆ ಸಿದ್ದರಾಮಯ್ಯನವ್ರು ಹೇಳ್ತಿರೋ ಹಾಗೆ ಎಲ್ಲವೂ ಸ್ಮೂದಾಗಿ 5 ವರ್ಷ ಹಿಂಗೇ ಸಾಗತ್ತೆ ಅನ್ನೋ ಪರಿಸ್ಥಿತಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉಳ್ಕೊಂಡಿಲ್ಲ. ಬದಲಾಗಿ ಅಂತಿಮ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಎಲ್ಲ ಕಡೆಯಿಂದ ರಿಪೋರ್ಟ್ಗಳನ್ನು ಕಲೆ ಹಾಕ್ತಿದೆ ಹೈಕಮಾಂಡ್. ಅದ್ರ ಮೇಲೆ DK ಭವಿಷ್ಯ, ಸಿದ್ದು ಭವಿಷ್ಯ, ಇಬ್ಬರ ಭವಿಷ್ಯವೂ ನಿರ್ಧರಿಸಲ್ಪಡುತ್ತೆ ಅನ್ನೋದು ಸತ್ಯ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.